ಸೊ ಯಾರ್ಯಾರು ಪಾರ್ಟ್ 1 ವಿಡಿಯೋ ನೋಡಿಲ್ಲ, ಕ್ಯಾಪ್ಷನಲ್ಲಿ ಕೊಟ್ಟಿರ್ತೀನಿ, ಕ್ಲಿಕ್ ಮಾಡಿ ವಾಚ್ ಮಾಡಿರಿ. ಜಿಮ್ನಲ್ಲಿ ಈಗ ಇವತ್ತಿಗೆ ಆಗಸ್ಟ್ 30ಕ್ಕೆ 1 ವರ್ಷ ಆಗಿದೆ ಜಿಮ್ ಓಪನ್ ಆಗಿ. ಆದ್ರಿಂದ ನಾವು ಜಿಮ್ಮಲ್ಲಿ ಒಂದು ಫ್ರೆಂಡ್ಲಿ ಕಾಂಪಿಟೇಷನ್ ಇಟ್ಕೊಂಡಿದ್ವಿ. ಈಗ ಅದರಲ್ಲಿ ಪಾರ್ಟಿಸಿಪೇಷನ್ ತುಂಬಾ ಜನ ಮಾಡಿದ್ದಾರೆ, ಎಲ್ರಿಗೂ ಒಂದು ಎದ್ದು ಹಾಗೆ ಇಲ್ಲಿ ಎಲ್ರಿಗೂ ಈಗ ಫಸ್ಟ್ ಬಂದವರಿಗೆ ಒಂದು ಮೆಡ್ಲು ಕೊಡ್ತಾ ಇದೀವಿ. ಚಾಂಪಿಯನ್ಸ್ ಇಟ್ಟಿದ್ವಿ, ಚಾಂಪಿಯನ್ಸ್ ಯಾರು ತಗೊಂಡಿಲ್ಲ. ನೆಕ್ಸ್ಟ್ ಟೈಮ್ ಮತ್ತೆ ಟ್ರೈ ಮಾಡಿ, ಇದೇ ತರ ಕಾಂಪಿಟೇಷನ್ ಇಡ್ತಾ ಇರ್ತೀವಿ. ಎಲ್ಲರೂ ಪಾರ್ಟಿಸಿಪೇಷನ್ ಇದ್ರೆ ನಮಗೂ ಮಾಡಕ್ ಇಂಟ್ರೆಸ್ಟ್ ಇರುತ್ತೆ. ಎಲ್ಲರೂ ಈ ತರ ಮಾಡಿದ್ರೆ ನಮಗೂ ಮಾಡಕ್ ಇಂಟ್ರೆಸ್ಟ್ ಬರಲ್ಲ. ಎಲ್ಲರೂ ಜಿಮ್ ಅಲ್ಲಿ ಎಲ್ಲರೂ ಬಂದು ಪಾರ್ಟಿಸಿಪೇಟ್ ಮಾಡಬೇಕು. ಯಾಕಂದ್ರೆ ನಾವು ಇಡೋದು ಹೆಲ್ತಿ ಕಾಂಪಿಟೇಷನ್ ಅಂತ. ಯಾಕಂದ್ರೆ ನಿಮ್ ಕೆಪಾಸಿಟಿ ನಿಮಗೆ ಗೊತ್ತಾಗತ್ತೆ, ನೀವ್ ಏನ್ ಸ್ಟೇಜ್ ಅಲ್ಲಿ ಇದ್ದೀರಾ, ಯಾವ ತರ ಮಾಡ್ಬೇಕು ಅಂತ. ನಿಮ್ ಹೆಲ್ತ್ ನ ನೀವು ಚೆನ್ನಾಗಿ ನೋಡ್ಕೊಳ್ಳಿ. ಓಕೆ, ಈಗ ಫಸ್ಟ್ ಪ್ರೈಸ್ ಇವರು ಹೋಲ್ಡ್ ಮಾಡಿ 1.5 ಸೆಕೆಂಡ್ ಹೋಲ್ಡ್ ಮಾಡಿ ಪ್ರಥಮ ಸ್ಥಾನವನ್ನು ಇವರು ವಾಲ್ ಸೆಟಪ್ ಅಲ್ಲಿ ಪ್ರಥಮ ಸ್ಥಾನವನ್ನು ಪಡೆದಿದ್ದಾರೆ. 29 ನಿಮಿಷ ಹೋಲ್ಡ್ ಮಾಡಿರೋದು. ಒಳ್ಳೆ ಕಾಂಪಿಟೇಷನ್ ಇದೆ. ಹಾಗಾಗಿ ಇವರು ಡೆಡ್ ಲಿಫ್ಟ್ ನಲ್ಲಿ ಅತಿ ಹೆಚ್ಚು ತೂಕವನ್ನು ಎತ್ತಿ ಪ್ರಥಮ ಸ್ಥಾನವನ್ನು ಗಳಿಸುತ್ತಾರೆ. ಇವರು
ಬೆಂಚ್ ಪ್ರೆಸ್ಸಲ್ಲಿ 105 ಕೆಜಿ ತೂಕವನ್ನು ಎತ್ತಿ ಪ್ರಥಮ ಸ್ಥಾನವನ್ನು ಗಳಿಸ್ತಾರೆ. ಇವರು ಸ್ಕ್ವಾಟ್ನಲ್ಲಿ 140 ಕೆಜಿಯನ್ನು ಹೊತ್ತು ಪ್ರಥಮ ಸ್ಥಾನವನ್ನು ಪಡೆಯುತ್ತಾರೆ. ಇದು ನಾನು ಅತಿ ಹೆಚ್ಚು ಪುಲ್ಲಪ್ ಅನ್ನು ಹೊಡೆದು ಪ್ರಥಮ ಸ್ಥಾನವನ್ನು ಗಳಿಸ್ತೇನೆ. 5th ಪ್ಲೇಸ್ ತಗೊಂಡಿದ್ದಾರೆ. ಇನ್ನೂ ಇದೇ ತರ ಕ್ಲೀನ್ ಆಗಿ ರೆಡಿ ಆಗಿ ನೆಕ್ಸ್ಟ್ ಬರೋ ಕಾಂಪಿಟೇಷನ್ ಗೆ ಸಪೋರ್ಟ್ ಇರುತ್ತೆ ನಮ್ದು. ನೀವು ಫಸ್ಟ್ ರೆಡಿ ಆಗಿ ಕ್ಲೀನ್ ಆಗಿ ಅದೇನಿದೆ ಸಪೋರ್ಟ್ ನಾವು ಮಾಡ್ತೀವಿ. ಓಕೆನಾ? ನೆಕ್ಸ್ಟ್. ಸೊ ಐ ಆಮ್ ಸೋ ಸಾರಿ ಬ್ರದರ್ಸ್, ಇನ್ನೂ ತುಂಬಾ ವಿಡಿಯೋಗಳಿದ್ವು, ಅದು ರೆಕಾರ್ಡ್ ಆಗಿಲ್ಲ, ಹಾಗಾಗಿ ನಿಮ್ಮ ವಿಡಿಯೋ ಯಾವ ಬಂದಿಲ್ಲ. ಸೊ ಐ ಆಮ್ ಸಾರಿ. ಸಬ್ಸ್ಕ್ರೈಬ್ ಅಂಡ್ ಲೈಕ್ ಮಾತ್ರ ಮಡಿಬೇಡ್ರಿ. ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್. ಬಾಯ್.